ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಒಬ್ಬರು ಶೇರ್ ಮಾಡ್ಕೊಂಡಿದ್ದಾರೆ. ಈ ಪ್ರೊಫೈಲ್ ಬಂದಿರೋದು ಒಬ್ಬ ಬ್ರೋಕರ್ ಕಡೆಯಿಂದ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನಿಗೆ ಕೂಡ ಇಷ್ಟ ಆಗುತ್ತೆ. ಕೊನೆಯವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದಲ್ಲಿ ಬಂದು ಲೈಕ್ ಮಾಡಿ. ಸ್ನೇಹಿತರೆ, ಇವರ ಹೆಸರು ಪರಿಮಳ ಅಂತೇಳಿ ಹೇಳ್ಕೊಂಡಿದ್ದಾರೆ. ತನ್ನ ವಯಸ್ಸು 34ರ ಒಂದು ಪ್ರಾಯ ತುಂಬಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಇವಳ ಪ್ರಸ್ತುತ ಜೀವನ ಗಂಡನನ್ನು ಬಿಟ್ಟಿದ್ದಾನೆ, ಹಣಕ್ಕೆ ತೂತು ಕೈಯಿಸಿಕೊಂಡು ಮಜಾ ಮಾಡುತ್ತಿದ್ದಾನೆ ಅಂತೇಳಿ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಹೀಗೆಲ್ಲ ಒಂದು ಸುಖ ಕೊಡ್ತಾಳೆ ಅಂತ ಹೇಳ್ಕೊಂಡಿದ್ದಾರೆ. ಒಮ್ಮೆ ಇವಳ ಜೋಡಿ ಗೂಟ ಚೀಪಿಸಿಕೊಂಡರೆ ಸ್ವರ್ಗ ತೋರಿಸುತ್ತಾಳೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅಂದರೆ ಪ್ರತಿ ಒಬ್ಬರ ಕಡೆಯಿಂದ ಒಂದೊಂದು ಸುಖ ಕೂಡ ಸಿಗುತ್ತೆ. ಹಾಗೆ ಇವಳ ಕಡೆಯಿಂದ ಆಲ್ಮೋಸ್ಟ್ ನಿಮಗೆ ಗೂಟ ಬಾಯಿಗೆ ಕೊಟ್ಟರೆ ಮಾತ್ರ ತುಂಬಾ ಒಂದು ಸುಖ ಕೂಡ ಕೊಡ್ತಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಗಂಡನನ್ನು ಬಿಡಲು ಆಲ್ಮೋಸ್ಟ್ ಕಾರಣ ಅವರಿಗೆ 56 ವರ್ಷ ಮಾಡುವ ಒಂದು ಶಕ್ತಿ ಇಲ್ಲದ ಒಂದು ಕಾರಣಕ್ಕೆ ನಾನು ಅವರನ್ನು ಬಿಟ್ಟಿರುತ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದೇನೆ. ಹಾಗೆಯೇ carvale.com ಅವರ ಕಡೆಯಿಂದ ಒಂದು ಆಲ್ಮೋಸ್ಟ್ ಕಾರ್ ಸೇಲಿಂಗ್ ಕೂಡ ಇಟ್ಟಿದ್ದಾರೆ. ಅದು 2006ರ ಒಂದು ಮಾಡೆಲ್ ಕೂಡ ಆಗಿರುತ್ತೆ. ಅದು ಟಾಟಾ ಇಂಡಿಕಾ ಎಕ್ಸ್ಟ್ರಾ ಅಂತೇಳಿ. ಸೊ GLS ಅಂತೇಳಿ BS3 ಒಂದು ಕಾರ್ನ ಒಂದು ರಿವ್ಯೂವಿನ ಕೂಡ ನಿಮಗೆ ಕೊನೆಯದಾಗಿ ತಿಳಿಸ್ತಾ ಹೋಗ್ತೇನೆ. ಬಿಫೋರ್ ನೋಡಿ ಫ್ರೆಂಡ್ಸ್, ಗಂಡ ಇದ್ದರೂ ಆಲ್ಮೋಸ್ಟ್ ಬಿಟ್ಟು ಹೀಗೆಲ್ಲ ಒಂದು ಮಾಡಲು ಮುಖ್ಯ ಕಾರಣಗಳು ಹೀಗೆಲ್ಲ ಇರುತ್ತೆ. ಫಸ್ಟ್ ನೋಡಿ, ಯಜಮಾನರ ಒಂದು ಗೂಟ ಹೇಗೆ ಬೇಕು ಹಾಗೆಲ್ಲ ಚೀಪಿದ್ರು ಕೂಡ ಬರೀ ಚೀಪಿಸಿಕೊಂಡು ಹಾಗೆ ಮಲಗುತ್ತಿದ್ದ. ಯಾಕಂದರೆ ಅವರಿಗೆ ಅಷ್ಟೊಂದು ಮಾಡುವ ಒಂದು ಶಕ್ತಿ ಕೂಡ ಇರ್ತಿರಲಿಲ್ಲ. ನನಗೆ ಸುಖ ಬೇಕಂದರೆ ಎಷ್ಟೇ ಒತ್ತಾಯ ಮಾಡಿದರೂ ಕೂಡ ಗುಳಿಗೆ ಕೊಟ್ಟರೂ ಕೂಡ ಆಲ್ಮೋಸ್ಟ್ ಮಾಡುತ್ತಿರಲಿಲ್ಲ ಅಂತೇಳಿ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಎಷ್ಟೋ ಸಮಯ ನಾನೇ ಒಂದು ತೂತು ಅಗಲ ಆಲ್ಮೋಸ್ಟ್ ಮಾಡಿಕೊಂಡು ಮೇಲಿಂದ ಒಂದು ಸುಖ ಕೂಡ ಅನುಭವಿಸಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಇದೆಲ್ಲ ಒಂದು ಕಾರಣಕ್ಕೆ ಗಂಡ ಬೇಡ ಅಂತ ಸ್ವಂತ ಮನೆ ಕೂಡ ಮಾಡಿಕೊಂಡು ಇವಾಗ ನಾನು ಜೀವನ ಕೂಡ ಮಾಡ್ತಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಫ್ರೆಂಡ್ಸ್ ತನ್ನ ಒಂದು ಗಂಡನನ್ನು ಬಿಡಲು ಆಲ್ಮೋಸ್ಟ್ ಮುಖ್ಯ ಕಾರಣ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಇವರಿಗೆ ಹೀಗೆಲ್ಲ ಒಂದು ಸುಖ ಪಡಿಸುವಂಥ ವ್ಯಕ್ತಿ ಆಗಿದ್ರೆ ಮಾತ್ರ ಇಲ್ಲಿಗೆ ಬನ್ನಿ, ಅದರ್ವೈಸ್ ನೀವು ಈ ಕಡೆ ತಲೆ ಹಾಕಿಬಿಡಿ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ನೀವು ನೋಡೋಕ್ಕೆ ಹೆಚ್ಚು ಒಂದು ದಪ್ಪ ಆಗಿರಬಾರ್ದು, ಇದು ಫಸ್ಟ್ ಕಂಡೀಷನ್ ಆಗಿರುತ್ತೆ. ವ್ಯಕ್ತಿ ಉದ್ದ ಇದ್ದರೆ ಮಾತ್ರ ಅವರ ಜೋಡಿ ಒಮ್ಮೆ ಕೂಡ ನಾನು ಸುಖ ಕಂಡಿಲ್ಲ. ಸೊ ಅವರಿಗೆ ಮೊದಲು ಆದ್ಯತೆ ಕೂಡ ಕೊಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಕನಿಷ್ಠ ಅಂದರೂ ಕೂಡ ದಿನದಲ್ಲಿ 3 ರೌಂಡ್ ಆದರೂ ಮಾಡಬೇಕು, ಅದು ಸುಸ್ತು ಆಗದೆ ಮಾಡಬೇಕು ಅಂತ ಹೇಳ್ಕೊಂಡಿದ್ದಾರೆ. ಎಷ್ಟು ಜೋರಾಗಿ ಮಾಡ್ತಿರೋ ಅಷ್ಟೊಂದು ತೂತು ಕೂಡ ಅಗಲ ಆಗುತ್ತೆ. ಆವಾಗ ಒಮ್ಮೆ ನಿಮ್ಮ ಒಂದು ಗೂಟ ಕೂಡ ಆ ಒಂದು ಗೂಟದ ಒಂದು ರುಚಿ ಕೂಡ ಸಿಕ್ಕರೆ ಬೇರೆ ಯಾರಿಗೂ ನಾನು ಕೊಡೋದೇ ಇಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ನೋಡಿ ಫ್ರೆಂಡ್ಸ್, ಇದಿಷ್ಟು ಅವರಿಗೆ ಬೇಕಾಗಿರುವಂಥ ಒಬ್ಬ ಗಂಡಿನ ಒಂದು ಗುಣಲಕ್ಷಣಗಳು ಹೀಗಿರಬೇಕು ಅಂತ ಹೇಳ್ಕೊಂಡಿದ್ದಾರೆ. ಈ ರೀತಿಯಾಗಿದ್ದರೆ ಖಂಡಿತವಾಗ್ಲೂ ನಿಮಗೆ ಲೈಫ್ ಟೈಮ್ ಕೊಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಈ ಒಂದು ಕಾರ್ನ ಒಂದು ಕಂಪ್ಲೀಟ್ ರಿವ್ಯೂ ಕೂಡ ನಿಮಗೆ ತೋರಿಸ್ತಾ ಹೋಗ್ತೇನೆ. ಪ್ರೈಸ್ ಬಂದುಬಿಟ್ಟು 80,000 ಹೇಳಿದ್ದಾರೆ. ಸೊ ಹಾಗೆಯೇ ಜನವರಿ ಆಲ್ಮೋಸ್ಟ್ ನಿಮಗೆ 2006ಗೆ ಇದು ಲಾಂಚಿಂಗ್ ಕೂಡ ಆಗಿರುತ್ತೆ. ಸೊ ಕಿಲೋಮೀಟರ್ ಆಲ್ಮೋಸ್ಟ್ ನಿಮಗೆ ನೋಡಲಿಕ್ಕೆ ಹೋದರೆ 41,000 ಕಿಲೋಮೀಟರ್ ರನ್ನಿಂಗ್ ಕೂಡ ಆಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ಯೂಲ್ ಟೈಪ್ ನೋಡಲಿಕ್ಕೆ ಹೋದರೆ ಪೆಟ್ರೋಲ್ ಆಗಿರುತ್ತೆ. ಆಲ್ಮೋಸ್ಟ್ ಮ್ಯಾನುವಲ್ ಕೂಡ ಆಗಿರುತ್ತೆ. ಇದು 5 ಗೇರ್ಸ್ ಕೂಡ ಹೊಂದಿರುತ್ತೆ. ಹಾಗೆಯೇ ನಂಬರ್ ಆಫ್ ಓನರ್ಸ್ ಇದರಲ್ಲಿ ಫಸ್ಟ್ ಓನರ್ ಆಗಿರುತ್ತಾರೆ. ಹಾಗೆಯೇ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಬ್ಯಾಗಲ್ಲಿ ಆಲ್ಮೋಸ್ಟ್ ಸ್ಪೀಕರ್ಸ್ ಕೂಡ ಅವೈಲೇಬಲ್ ಇದೆ. ಫ್ರಂಟಲ್ಲಿ ಸ್ಟೇರಿಂಗ್ ಕೂಡ ತುಂಬಾ ಒಂದು ಚೆನ್ನಾಗಿ ಕೂಡ ವರ್ಕ್ ಆಗುತ್ತೆ. ಫೈನಲ್ ಪ್ರೈಸ್ ಬಂದುಬಿಟ್ಟು ನಿಮಗೆ 58,000 ತನಕ ಫೈನಲ್ ಕೂಡ ಬರ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಫ್ರಂಟಲ್ಲಿ ಈ ರೀತಿಯಾಗಿ ಲುಕಿಂಗ್ ಕೂಡ ಇದೆ. ಹಾಗೆಯೇ ಸ್ನೇಹಿತರೆ, ಈ ಒಂದು ಸೆಲ್ಲರ್ನ ಕಾಮೆಂಟ್ಸ್ ನೋಡಲಿಕ್ಕೆ ಹೋದರೆ ಗುಡ್ ಕಂಡೀಷನ್, ಸಿಂಗಲ್ ಓನರ್, ಲೆಸ್ ಡ್ರೈವನ್, ಒರಿಜಿನಲ್ ಪೇಂಟ್, ಟೆಸ್ಟ್ ಡ್ರೈವ್ ಕೂಡ ಅವೈಲೇಬಲ್ ಕೂಡ ಇರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೈಡ್ ಆ್ಯಂಗಲಲ್ಲಿ ನೋಡಲಿಕ್ಕೆ ಹೀಗಿರುತ್ತೆ ಮತ್ತು ಡ್ಯಾಶ್ ಬೋರ್ಡ್ ಕೂಡ ಹೀಗೆಲ್ಲ ಇದೆ. ಸೊ ಫ್ರಂಟಲ್ಲಿ ಕೂಡ ಹೀಗೆಲ್ಲ ಇದೆ ಅಂತೇಳಿ ಇಮೇಜಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಸ್ನೇಹಿತರು ನೋಡಿ, ಇದಿಷ್ಟು ಅವರ ಒಂದು ಪ್ರೊಫೈಲ್ನ ಮಾಹಿತಿ. ಪ್ರೊಫೈಲ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.